ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭ ಮಾಡುವಂತೆ ಒತ್ತಾಯಿಸಿ ನಡೀತಾ ಇದ್ದಂತಹ ಹೋರಾಟಕ್ಕೆ ಕೊನೆಗೂ ಜಯ ಸಿಕ್ಕಿದೆ. ಕಬ್ಬಿಗೆ ಬೆಂಬಲ ಬೆಲೆ ಸಿಕ್ಕ ನಂತರ ಮೆಕ್ಕೆಜೋಳ ಬೆಳೆಗಾರರಿಗೂ ಕೂಡ ಶುಭ ಸುದ್ದಿ ಸಿಕ್ಕಿದೆ. ಮೆಕ್ಕೆಜೋಳ ಖರೀದಿಗೆ ಸರ್ಕಾರ ಅಸ್ತು, ಸ್ವಾಮೀಜಿಗಳ ಉಪವಾಸ ಸತ್ಯಾಗ್ರಹ ಅಂತ್ಯ, ಕಬ್ಬಿನ ಬೆಳೆಗೆ ನೀಡಿದ ಬೆಂಬಲ ಬೆಲೆಯಂತೆ ಮೆಕ್ಕೆಜೋಳಕ್ಕೂ ಬೆಲೆ ನಿಗದಿ ಮಾಡಿ ಅನ್ನೋ ಕೂಗು ಎದ್ದಿದೆ. ಇದೇ ರೀತಿ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದ ಶಿಗ್ಲಿ ಕ್ರಾಸ್ ಬಳಿ ರೈತ ಒಕ್ಕೂಟದಿಂದ ಅಹೋರಾತ್ರಿ ಹೋರಾಟ ನಡೆಸ್ತಾ ಇತ್ತು. ಕಳೆದ 7 ದಿನಗಳಿಂದ ರೈತರು ಸ್ವಾಮೀಜಿಗಳು ನೇತೃತ್ವದಲ್ಲಿ ಬೃಹತ್ ಹೋರಾಟ ಮುಂದುವರೆದಿತ್ತು. ಮೊನ್ನೆ ಲಕ್ಷ್ಮೇಶ್ವರ ಪಟ್ಟಣ ಬಂದ್ ಕರೆ ನೀಡಲಾಗಿತ್ತು. ಬಂದ್ ಕೂಡ ಯಶಸ್ವಿಯಾಗಿತ್ತು. ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭ ಆಗುವವರೆಗೆ ಆದರಳ್ಳಿ ಕುಮಾರ್ ಮಹಾರಾಜ್ ಸ್ವಾಮೀಜಿ ಉಪವಾಸ ಸತ್ಯಾಗ್ರಹವನ್ನು ಆರಂಭ ಮಾಡಿ ಕಳೆದ 5 ದಿನಗಳಿಂದ ಅಸ್ವಸ್ಥಗೊಂಡಿದ್ರು. ಕೂಡಲೇ ಜಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ನೀಡಲಾಗ್ತಾ ಇತ್ತು. ಆದರೆ ಸ್ವಾಮೀಜಿಗಳು ಆಸ್ಪತ್ರೆಯಲ್ಲಿ ನೀರು ಆಹಾರ ಸೇವನೆ ಮಾಡದೆ ಉಪವಾಸ ಸತ್ಯಾಗ್ರಹ ಆರಂಭ ಮಾಡಿದರು. ಇನ್ನೊಂದು ಕಡೆ ಸ್ವಾಮೀಜಿಗೆ ಹೆಚ್ಚು ಕಡಿಮೆ ಆದರೆ ರೈತರು ಉಗ್ರವಾದ ಹೋರಾಟ ಮಾಡ್ತೇವೆ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಏನು ನಮ್ಮ ಲಕ್ಷ್ಮೇಶ್ವರ ಬಂದ್ ಕರೆಯಿತು, ಸಾವಿರಾರು ಸಂಖ್ಯೆಯಲ್ಲಿ ಜನ ಬೆಂಬಲ ನೀಡಿ ಇಡೀ ಲಕ್ಷ್ಮೇಶ್ವರ ಸ್ತಬ್ಧಗೊಂಡಿತ್ತು. ಇಂಥ ಸಂದರ್ಭದಲ್ಲಿ ಶ್ರೀಗಳು 6 ದಿನದಿಂದ ಏನು ಅವರು ಒಂದು ತೊಟ್ಟು ನೀರು ಕುಡಿಲಾರದೆ ಅನ್ನ ಆಹಾರ ಸೇವಿಸಲಾರದೆ ರೈತರಿಗಾಗಿ ಖರೀದಿ ಕೇಂದ್ರ ಕೂಡಲೇ ಪ್ರಾರಂಭಿಸಬೇಕು. ಕೇಂದ್ರ ಸರ್ಕಾರ ಏನು ನಿಗದಿಪಡಿಸಿದ ಎಂಎಸ್ಪಿ ಬೆಲೆಯಲ್ಲಿ ನೀವು ಖರೀದಿ ಕೇಂದ್ರ ಎಲ್ಲಿ ಪ್ರಾರಂಭ ಮಾಡ್ತೀರಿ ಅಲ್ಲಿವರೆಗೂ ಏನು ತಾನು ನನ್ನ ಉಪವಾಸ ಸತ್ಯಾಗ್ರಹ ಕೈ ಬಿಡಂಗಿಲ್ಲ ಅಂತ ಯಾರು ಬಂದರೂ ಕೂಡ ಅವರು ಕನ್ವಿನ್ಸ್ ಆಗಿಲ್ಲ. ಉಸ್ತುವಾರಿ ಸಚಿವರು ಬಂದರೂ ಕೂಡ ಕನ್ವಿನ್ಸ್ ಆಗಿಲ್ಲ. ಆದರೆ ಈಗಲೂ ಕೂಡ ಏನು ನಿನ್ನೆ ನಾವು ವೈದ್ಯರನ್ನು ವಿಚಾರಣೆ ಮಾಡಿದ್ವಿ. ಅವರ ಆರೋಗ್ಯದಲ್ಲಿ ಬಹಳಷ್ಟು ಏರುಪೇರಾಗಿದೆ. ಕಿಡ್ನಿ ಮೇಲೆ ಹೊಡೆತ ಬಿದ್ದಿದೆ. ಬೇರೆ ಅಷ್ಟೆಲ್ಲ ಇದ್ರೂ ಕೂಡ ಬಹಳ ಹಠಮಾರಿ ಧೋರಣೆಯಿಂದ ಇದು ರೈತರಿಗಾಗಿ ನನ್ನ ಜೀವನ ಕೊಡ್ಲಿಕ್ಕೆ ತಯಾರಿದ್ದೀನಿ. ರೈತರ ಹೋರಾಟಕ್ಕೆ ಬೆದರಿದ ರಾಜ್ಯ ಸರ್ಕಾರ ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭ ಮಾಡೋದಕ್ಕೆ ಗ್ರೀನ್ ಸಿಗ್ನಲ್ ನೀಡಿದೆ. ಹೀಗಾಗಿ ಆಸ್ಪತ್ರೆಯಿಂದ ವೇದಿಕೆ ಸ್ವಾಮೀಜಿಗಳನ್ನ ಕರೆದುಕೊಂಡು ಹೋಗಿ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಶ್ರೀಗಳಿಗೆ ಎಳನೀರು ನೀಡುವ ಮೂಲಕ ಉಪವಾಸ ಸತ್ಯಾಗ್ರಹ ಅಂತ್ಯ ಮಾಡಿಸಿದ್ದಾರೆ. ಸರ್ಕಾರಕ್ಕೂ ಮತ್ತು ಶ್ರೀಗಳಿಗೆ ಧನ್ಯವಾದ ಹೇಳಿಕೆ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಕೇಂದ್ರ ಸರ್ಕಾರ ಮೆಕ್ಕೆಜೋಳಕ್ಕೆ 2,400 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಿದೆ. ಆದರೆ ರಾಜ್ಯ ಸರ್ಕಾರ ಖರೀದಿ ಕೇಂದ್ರ ಆರಂಭ ಮಾಡದೇ ಇರೋದು ಅನ್ನದಾತರ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಇವಾಗ ರೈತರ ಹೋರಾಟಕ್ಕೆ ಬೆದರಿದ ರಾಜ್ಯ ಸರ್ಕಾರದ ಖರೀದಿ ಕೇಂದ್ರ ಆರಂಭಕ್ಕೆ ಗ್ರೀನ್ ಸಿಗ್ನಲ್ ನೀಡಿದ್ದು ರೈತ ಕುಲಕ್ಕೆ ಸಂತಸ ಮೂಡಿಸಿದೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭ ಮಾಡುವಂತೆ ಒತ್ತಾಯಿಸಿ ನಡೀತಾ ಇದ್ದಂತಹ ಹೋರಾಟಕ್ಕೆ ಕೊನೆಗೂ ಜಯ ಸಿಕ್ಕಿದೆ. ಕಬ್ಬಿಗೆ ಬೆಂಬಲ ಬೆಲೆ ಸಿಕ್ಕ ನಂತರ ಮೆಕ್ಕೆಜೋಳ ಬೆಳೆಗಾರರಿಗೂ ಕೂಡ ಶುಭ ಸುದ್ದಿ ಸಿಕ್ಕಿದೆ. ಮೆಕ್ಕೆಜೋಳ ಖರೀದಿಗೆ ಸರ್ಕಾರ ಅಸ್ತು, ಸ್ವಾಮೀಜಿಗಳ ಉಪವಾಸ ಸತ್ಯಾಗ್ರಹ ಅಂತ್ಯ, ಕಬ್ಬಿನ ಬೆಳೆಗೆ ನೀಡಿದ ಬೆಂಬಲ ಬೆಲೆಯಂತೆ ಮೆಕ್ಕೆಜೋಳಕ್ಕೂ ಬೆಲೆ ನಿಗದಿ ಮಾಡಿ ಅನ್ನೋ ಕೂಗು ಎದ್ದಿದೆ. ಇದೇ ರೀತಿ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದ ಶಿಗ್ಲಿ ಕ್ರಾಸ್ ಬಳಿ ರೈತ ಒಕ್ಕೂಟದಿಂದ ಅಹೋರಾತ್ರಿ ಹೋರಾಟ ನಡೆಸ್ತಾ ಇತ್ತು. ಕಳೆದ 7 ದಿನಗಳಿಂದ ರೈತರು ಸ್ವಾಮೀಜಿಗಳು ನೇತೃತ್ವದಲ್ಲಿ ಬೃಹತ್ ಹೋರಾಟ ಮುಂದುವರೆದಿತ್ತು. ಮೊನ್ನೆ ಲಕ್ಷ್ಮೇಶ್ವರ ಪಟ್ಟಣ ಬಂದ್ ಕರೆ ನೀಡಲಾಗಿತ್ತು. ಬಂದ್ ಕೂಡ ಯಶಸ್ವಿಯಾಗಿತ್ತು. ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭ ಆಗುವವರೆಗೆ ಆದರಳ್ಳಿ ಕುಮಾರ್ ಮಹಾರಾಜ್ ಸ್ವಾಮೀಜಿ ಉಪವಾಸ ಸತ್ಯಾಗ್ರಹವನ್ನು ಆರಂಭ ಮಾಡಿ ಕಳೆದ 5 ದಿನಗಳಿಂದ ಅಸ್ವಸ್ಥಗೊಂಡಿದ್ರು. ಕೂಡಲೇ ಜಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ನೀಡಲಾಗ್ತಾ ಇತ್ತು. ಆದರೆ ಸ್ವಾಮೀಜಿಗಳು ಆಸ್ಪತ್ರೆಯಲ್ಲಿ ನೀರು ಆಹಾರ ಸೇವನೆ ಮಾಡದೆ ಉಪವಾಸ ಸತ್ಯಾಗ್ರಹ ಆರಂಭ ಮಾಡಿದರು. ಇನ್ನೊಂದು ಕಡೆ ಸ್ವಾಮೀಜಿಗೆ ಹೆಚ್ಚು ಕಡಿಮೆ ಆದರೆ ರೈತರು ಉಗ್ರವಾದ ಹೋರಾಟ ಮಾಡ್ತೇವೆ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಏನು ನಮ್ಮ ಲಕ್ಷ್ಮೇಶ್ವರ ಬಂದ್ ಕರೆಯಿತು, ಸಾವಿರಾರು ಸಂಖ್ಯೆಯಲ್ಲಿ ಜನ ಬೆಂಬಲ ನೀಡಿ ಇಡೀ ಲಕ್ಷ್ಮೇಶ್ವರ ಸ್ತಬ್ಧಗೊಂಡಿತ್ತು. ಇಂಥ ಸಂದರ್ಭದಲ್ಲಿ ಶ್ರೀಗಳು 6 ದಿನದಿಂದ ಏನು ಅವರು ಒಂದು ತೊಟ್ಟು ನೀರು ಕುಡಿಲಾರದೆ ಅನ್ನ ಆಹಾರ ಸೇವಿಸಲಾರದೆ ರೈತರಿಗಾಗಿ ಖರೀದಿ ಕೇಂದ್ರ ಕೂಡಲೇ ಪ್ರಾರಂಭಿಸಬೇಕು. ಕೇಂದ್ರ ಸರ್ಕಾರ ಏನು ನಿಗದಿಪಡಿಸಿದ ಎಂಎಸ್ಪಿ ಬೆಲೆಯಲ್ಲಿ ನೀವು ಖರೀದಿ ಕೇಂದ್ರ ಎಲ್ಲಿ ಪ್ರಾರಂಭ ಮಾಡ್ತೀರಿ ಅಲ್ಲಿವರೆಗೂ ಏನು ತಾನು ನನ್ನ ಉಪವಾಸ ಸತ್ಯಾಗ್ರಹ ಕೈ ಬಿಡಂಗಿಲ್ಲ ಅಂತ ಯಾರು ಬಂದರೂ ಕೂಡ ಅವರು ಕನ್ವಿನ್ಸ್ ಆಗಿಲ್ಲ. ಉಸ್ತುವಾರಿ ಸಚಿವರು ಬಂದರೂ ಕೂಡ ಕನ್ವಿನ್ಸ್
ಕನ್ವಿನ್ಸ್ ಆಗಿಲ್ಲ. ಆದರೆ ಈಗಲೂ ಕೂಡ ಏನು ನಿನ್ನೆ ನಾವು ವೈದ್ಯರನ್ನ ವಿಚಾರಣೆ ಮಾಡಿದ್ವಿ, ಅವರ ಆರೋಗ್ಯದಲ್ಲಿ ಬಹಳಷ್ಟು ಏರುಪೇರಾಗಿದೆ, ಕಿಡ್ನಿ ಮೇಲೆ ಹೊಡೆತ ಬಿದ್ದಿದೆ, ಬೇರೆ ಅಷ್ಟೆಲ್ಲ ಇದ್ರೂ ಕೂಡ ಬಹಳ ಹಠಮಾರಿ ಧೋರಣೆಯಿಂದ ಇದು ರೈತರಿಗಾಗಿ ನನ್ನ ಜೀವನ ಕೊಡ್ಲಿಕ್ಕೆ ತಯಾರಿದ್ದೀನಿ. ರೈತರ ಹೋರಾಟಕ್ಕೆ ಬೆದರಿದ ರಾಜ್ಯ ಸರ್ಕಾರ ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭ ಮಾಡೋದಕ್ಕೆ ಗ್ರೀನ್ ಸಿಗ್ನಲ್ ನೀಡಿದೆ. ಹೀಗಾಗಿ ಆಸ್ಪತ್ರೆಯಿಂದ ವೇದಿಕೆ ಸ್ವಾಮೀಜಿಗಳನ್ನ ಕರೆದುಕೊಂಡು ಹೋಗಿ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಶ್ರೀಗಳಿಗೆ ಎಳನೀರು ನೀಡುವ ಮೂಲಕ ಉಪವಾಸ ಸತ್ಯಾಗ್ರಹ ಅಂತ್ಯ ಮಾಡಿಸಿದ್ದಾರೆ. ಇವತ್ತು ಸರ್ಕಾರಕ್ಕೂ ಮತ್ತು ಶ್ರೀಗಳಿಗೆ ಧನ್ಯವಾದ ಹೇಳಿಕೆ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಕೇಂದ್ರ ಸರ್ಕಾರ ಮೆಕ್ಕೆಜೋಳಕ್ಕೆ 2,400 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಿದೆ. ಆದರೆ ರಾಜ್ಯ ಸರ್ಕಾರ ಖರೀದಿ ಕೇಂದ್ರ ಆರಂಭ ಮಾಡದೇ ಇರೋದು ಅನ್ನದಾತರ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಇವಾಗ ರೈತರ ಹೋರಾಟಕ್ಕೆ ಬೆದರಿದ ರಾಜ್ಯ ಸರ್ಕಾರದ ಖರೀದಿ ಕೇಂದ್ರ ಆರಂಭಕ್ಕೆ ಗ್ರೀನ್ ಸಿಗ್ನಲ್ ನೀಡಿದ್ದು ರೈತ ಕುಲಕ್ಕೆ ಸಂತಸ ಮೂಡಿಸಿದೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭ ಮಾಡುವಂತೆ ಒತ್ತಾಯಿಸಿ ನಡೀತಾ ಇದ್ದಂತಹ ಹೋರಾಟಕ್ಕೆ ಕೊನೆಗೂ ಜಯ ಸಿಕ್ಕಿದೆ. ಕಬ್ಬಿಗೆ ಬೆಂಬಲ ಬೆಲೆ ಸಿಕ್ಕ ನಂತರ ಮೆಕ್ಕೆಜೋಳ ಬೆಳೆಗಾರರಿಗೂ ಕೂಡ ಶುಭ ಸುದ್ದಿ ಸಿಕ್ಕಿದೆ. ಮೆಕ್ಕೆಜೋಳ ಖರೀದಿಗೆ ಸರ್ಕಾರ ಅಸ್ತು, ಸ್ವಾಮೀಜಿಗಳ ಉಪವಾಸ ಸತ್ಯಾಗ್ರಹ ಅಂತ್ಯ. ಕಬ್ಬಿನ ಬೆಳೆಗೆ ನೀಡಿದ ಬೆಂಬಲ ಬೆಲೆಯಂತೆ ಮೆಕ್ಕೆಜೋಳಕ್ಕೂ ಬೆಲೆ ನಿಗದಿ ಮಾಡಿ ಅನ್ನೋ ಕೂಗು ಎದ್ದಿದೆ. ಇದೇ ರೀತಿ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದ ಶಿಗ್ಲಿ ಕ್ರಾಸ್ ಬಳಿ ರೈತ ಒಕ್ಕೂಟದಿಂದ ಅಹೋರಾತ್ರಿ ಹೋರಾಟ ನಡೆಸ್ತಾ ಇತ್ತು. ಕಳೆದ 7 ದಿನಗಳಿಂದ ರೈತರು ಸ್ವಾಮೀಜಿಗಳು ನೇತೃತ್ವದಲ್ಲಿ ಬೃಹತ್ ಹೋರಾಟ ಮುಂದುವರೆದಿತ್ತು. ಮೊನ್ನೆ ಲಕ್ಷ್ಮೇಶ್ವರ ಪಟ್ಟಣ ಬಂದ್ ಕರೆ ನೀಡಲಾಗಿತ್ತು. ಬಂದ್ ಕೂಡ ಯಶಸ್ವಿಯಾಗಿತ್ತು. ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭ ಆಗುವವರೆಗೆ ಆದರಳ್ಳಿ ಕುಮಾರ್ ಮಹಾರಾಜ್ ಸ್ವಾಮೀಜಿ ಉಪವಾಸ ಸತ್ಯಾಗ್ರಹವನ್ನು ಆರಂಭ ಮಾಡಿ ಕಳೆದ 5 ದಿನಗಳಿಂದ ಅಸ್ವಸ್ಥಗೊಂಡಿದ್ರು. ಕೂಡಲೇ ಜಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ನೀಡಲಾಗ್ತಾ ಇತ್ತು. ಆದರೆ ಸ್ವಾಮೀಜಿಗಳು ಆಸ್ಪತ್ರೆಯಲ್ಲಿ ನೀರು, ಆಹಾರ ಸೇವನೆ ಮಾಡದೆ ಉಪವಾಸ ಸತ್ಯಾಗ್ರಹ ಆರಂಭ ಮಾಡಿದರು. ಇನ್ನೊಂದು ಕಡೆ ಸ್ವಾಮೀಜಿಗೆ ಹೆಚ್ಚು ಕಡಿಮೆ ಆದರೆ ರೈತರು ಉಗ್ರವಾದ ಹೋರಾಟ ಮಾಡ್ತೇವೆ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಏನು ನಮ್ಮ ಲಕ್ಷ್ಮೇಶ್ವರ ಬಂದ್ ಕರೆಯಿತು, ಸಾವಿರಾರು ಸಂಖ್ಯೆಯಲ್ಲಿ ಜನ ಬೆಂಬಲ ನೀಡಿ ಇಡೀ ಲಕ್ಷ್ಮೇಶ್ವರ ಸ್ತಬ್ಧಗೊಂಡಿತ್ತು. ಇಂಥ ಸಂದರ್ಭದಲ್ಲಿ ಶ್ರೀಗಳು 6 ದಿನದಿಂದ ಏನು ಅವರು ಒಂದು ತೊಟ್ಟು ನೀರು ಕುಡಿಲಾರದೆ, ಅನ್ನ ಆಹಾರ ಸೇವಿಸಲಾರದೆ ರೈತರಿಗಾಗಿ ಖರೀದಿ ಕೇಂದ್ರ ಕೂಡಲೇ ಪ್ರಾರಂಭಿಸಬೇಕು. ಕೇಂದ್ರ ಸರ್ಕಾರ ಏನು ನಿಗದಿಪಡಿಸಿದ MSP ಬೆಲೆಯಲ್ಲಿ ನೀವು ಖರೀದಿ ಕೇಂದ್ರ ಎಲ್ಲಿ ಪ್ರಾರಂಭ ಮಾಡ್ತೀರಿ ಅಲ್ಲಿವರೆಗೂ ಏನು ತಾನು ನನ್ನ ಉಪವಾಸ ಸತ್ಯಾಗ್ರಹ ಕೈ ಬಿಡಂಗಿಲ್ಲ ಅಂತ ಯಾರು ಬಂದರೂ ಕೂಡ ಅವರು ಕನ್ವಿನ್ಸ್ ಆಗಿಲ್ಲ. ಉಸ್ತುವಾರಿ ಸಚಿವರು ಬಂದರೂ ಕೂಡ ಕನ್ವಿನ್ಸ್ ಆಗಿಲ್ಲ. ಆದರೆ ಈಗಲೂ ಕೂಡ ಏನು ನಿನ್ನೆ ನಾವು ವೈದ್ಯರನ್ನ ವಿಚಾರಣೆ ಮಾಡಿದ್ವಿ, ಅವರ ಆರೋಗ್ಯದಲ್ಲಿ ಬಹಳಷ್ಟು ಏರುಪೇರಾಗಿದೆ, ಕಿಡ್ನಿ ಮೇಲೆ ಹೊಡೆತ ಬಿದ್ದಿದೆ, ಬೇರೆ ಅಷ್ಟೆಲ್ಲ ಇದ್ರೂ ಕೂಡ ಬಹಳ ಹಠಮಾರಿ ಧೋರಣೆಯಿಂದ ಇದು ರೈತರಿಗಾಗಿ ನನ್ನ ಜೀವನ ಕೊಡ್ಲಿಕ್ಕೆ ತಯಾರಿದ್ದೀನಿ. ರೈತರ ಹೋರಾಟಕ್ಕೆ ಬೆದರಿದ ರಾಜ್ಯ ಸರ್ಕಾರ ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭ ಮಾಡೋದಕ್ಕೆ ಗ್ರೀನ್ ಸಿಗ್ನಲ್ ನೀಡಿದೆ. ಹೀಗಾಗಿ ಆಸ್ಪತ್ರೆಯಿಂದ ವೇದಿಕೆ ಸ್ವಾಮೀಜಿಗಳನ್ನ ಕರೆದುಕೊಂಡು ಹೋಗಿ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಶ್ರೀಗಳಿಗೆ ಎಳನೀರು ನೀಡುವ ಮೂಲಕ ಉಪವಾಸ ಸತ್ಯಾಗ್ರಹ ಅಂತ್ಯ ಮಾಡಿಸಿದ್ದಾರೆ. ಇವತ್ತು ಸರ್ಕಾರಕ್ಕೂ ಮತ್ತು ಶ್ರೀಗಳಿಗೆ ಧನ್ಯವಾದ ಹೇಳಿಕೆ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಕೇಂದ್ರ ಸರ್ಕಾರ ಮೆಕ್ಕೆಜೋಳಕ್ಕೆ 2,400 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಿದೆ. ಆದರೆ ರಾಜ್ಯ ಸರ್ಕಾರ ಖರೀದಿ ಕೇಂದ್ರ ಆರಂಭ ಮಾಡದೇ ಇರೋದು ಅನ್ನದಾತರ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಇವಾಗ ರೈತರ ಹೋರಾಟಕ್ಕೆ ಬೆದರಿದ ರಾಜ್ಯ ಸರ್ಕಾರದ ಖರೀದಿ ಕೇಂದ್ರ ಆರಂಭಕ್ಕೆ ಗ್ರೀನ್ ಸಿಗ್ನಲ್ ನೀಡಿದ್ದು ರೈತ ಕುಲಕ್ಕೆ ಸಂತಸ ಮೂಡಿಸಿದೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.